ತಿಳ್ಕೊಂಡ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಮಂದಿ ಬಂದಾರು. ಮೂರು ಮಂದಿ ಬಂದ ಮೂರು ಮಂದಿ ಏನು ಮಾಡಾಕೈತಾರ್ರಿ ಮಾಸ್ತರ? ತೊಟ್ಟಲದಾಗ ಹಕ್ಕು ಕಾರ್ಯ ಮಾಡತ್ತಾರ. ಶೃಂಗಾರ ಮಾಡಿದ ಬಂಗಾರ ತೊಟ್ಟಲ ಗಂಗಾದೇವ ಕಳಿಸಿ ಕೊಟ್ಟ. ಹಂಗ ಟೋಪಿಗೆ ಬಂಗಾರ ಉಂಗುರ ಇಟ್ಟಿದ ಅದರಾಗ. ಯಾಕಂದ್ರೆ ಸದಾ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಮೂರು ಮಂದಿ ಕೂಡಿ ಪುತ್ರ ನೋಡಾಕ ತೆಳಗ ಬಂದಾರು. ಬಂದಿಗೆ ಏನು ಮಾಡಾಕೈತಾರ್ರಿ ಮಾಸ್ತರ? ಯಾಕಂದ್ರ ನನ್ನ ಪರಮಾತ್ಮ ಆದಂತವನ ಸಿದ್ದರಾಮೇಶ್ವರನ ಏನು ಮಾಡಾಕೈತಾರ ಈಗ ಸದಾ ಹಕ್ಕು ಕಾರ್ಯ ಮಾಡ. ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ನಡಿಬೇಕಾಗೈತ್ರಿ ಮಾಸ್ತರ. ಯಾವ ನಮ್ಮ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಮೂರು ಮಂದಿ ಕೂಡಿ ಆ ಪುತ್ರನ ತೊಟ್ಟಲಾಗ ಹಾಕೋ ಕಾರ್ಯ ಮಾಡ್ಬೇಕಾದ್ರೆ ಈಗ ನಾವು ಎಲ್ಲಾರು ಕೂಡಿ ಏನ್ ಮಾಡ್ಬೇಕಾಗೈತಿ? ಆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ನಾವು ಮಾಡ್ಬೇಕಾದ್ರ ಏನು ಕೊಡ್ಬೇಕಾಗೈತ್ರಿ ಮಾಸ್ತರ್? ಏನು ಚಾರ್ಜ್ ಮಾಡ್ಬೇಕಾಗೈತಿ ಅಂದ್ರ ಯಾಕಂದ್ರ ಪರಮಾತ್ಮನ ನಾಮಸ್ಮರಣೆ ನಾವು ಮಾಡ್ಬೇಕಾದ್ರ ನಿಮ್ಮಲ್ಲಿ ಎಟ್ಟ ಇರ್ಲಿ ಅವು ಮಾಸ್ತರ್ ತೊಟ್ಟಲ ಕಾರ್ಯ ನಡಿಬೇಕಾದ್ರೆ ಏನಾಗೈತಿ? ನಿಮ್ಮಲ್ಲಿ ಎಟ್ಟ ಇರ್ಲಿ, ಯಾಕಂದ್ರೆ 10 ಇರ್ಲಿ 20 ಇರ್ಲಿ ಎಟ್ಟ ಇರ್ಲಿ, ಯಾಕಂದ್ರೆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಮಾಡ್ಬೇಕಾದ್ರೆ ಚಾರ್ಜ್ ಹಿಂಗೈತಂತೇಳಿ ಹೇಳಿ ನಾವೀಗ ಸದ್ದ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಮಾಡ್ಬೇಕಾಗೈತಿ. ಯಾಕಂದ್ರೆ ಸಿದ್ದರಾಮೇಶ್ವರನ ತೊಟ್ಟಲ ಕಾರ್ಯ ಹೆಂಗ ನಡೀತೈತಿ ನೋಡೋಣ ಮಾಸ್ತರ್. ಇದರಂತೆ ಶಿವಪುತ್ರ ಕಾಕ ಸಿದ್ದರಾಮ ಸಾಮಾನ್ಯ ಸಾಕಿನ ಹೌದು ತೋಳೂರು ಗ್ರಾಮದವರು ಅವರಾದ್ರು ಏನೋ ನಮ್ಮ ಲಕ್ಷಣ ಕಂಡು ಈ ಸಿದ್ದರಾಮೇಶ್ವರನ ಪದವನ್ನು ಕೇಳಿ ಅವರ ಮನಸ್ಸಿಗೆ ಅತಿ ಆನಂದ ಆಗಿ ತೊಟ್ಟಲ ಕಾರ್ಯಕ್ಕ 51 ರೂಪಾಯಿ ಕೊಟ್ಟಿದ್ದು. ಯಾವ ನಮ್ಮ ಮಲ್ಲಿನಾಥ್ ಹೊನ್ನಪ್ಪ ಕೋಳಿ ಅವರಾದರೂ ಕೂಡ ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಈ ಸೊನ್ನಲಾದ ಪುರ ಸಿದ್ದರಾಮ ಶ್ರೀ ಜನಶಿ ಬಂದ ಜೋ 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 ಅವದ ಕೇಳ ಜನಶಿ ಬಂದ ಜೋ 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 ಮುದ್ದಾನ ಗೌಡನ ಮೋಹದ ಮಗನು ಸಿದ್ದರಾಮ ಜೋ 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 ಗೀಯಗ ಮುದ್ದಾನ ಗೌಡನ ಮೋಹದ ಮಗನು ಸಿದ್ದರಾಮ ಜೋ 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 ಗೀಯಗ ಬಲ್ಲಿದ ಭಕ್ತನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ರೇವಣ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಈಗ ಬಲ್ಲಿದ ಭಕ್ತನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ಏ ರೇವಣ ಸಿದ್ಧನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಹಿಂದಿನ ಶುಕ್ಲತಾ ಜನಿಸಿ ಬಂದ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ಏ ಮೋಹನ ಗೌಡನ ಮುದ್ದಾನ ಗೌಡು ಸಿದ್ದರಾಮ ಜೋ 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 ಗೀಯಗ ಶಿವಪ್ಪ ನೀಲಪ್ಪ ರಪ್ಪ ಅವರಾದ್ರು 101 ರೂಪಾಯಿ ಕೊಟ್ಟಿರ್ತಾರೆ. 101 ರೂಪಾಯಿ ಅಲ್ಲ, 101,000. ಮಲೈಗ ಭಕ್ತನಾಗೋ ಶ್ರೀ ಸಿದ್ದರಾಮ ಜೋ 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 ಅವದ ಕೇಳ ಸಿದ್ದರಾಮ ಜೋ 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 ಗಿರಿಯೋಳು ಸುಂದರ ಪಾದಕ ಸಿದ್ದರಾಮ ಜೋ 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 ಮುಂದರ ಗಿರಿಯೋಳ ಸುಂದರ ಪಾದಕ ಸಿದ್ದರಾಮ ಜೋ 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 ಹಿಂದಿನ
ಶುಕ್ಲತಾ ಜನಿಸಿ ಬಂದ ಶ್ರೀ ಸಿದ್ಧರಾಮ ಜೋ 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 ಅವದ ಕೇಳ ಸಿದ್ಧರಾಮ ಜೋ 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 ಮುದ್ದನಗೌಡದ ಮೋಹದ ಮಗನು ಸಿದ್ಧರಾಮ ಜೋ 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 ಗಿಯಗ ಇದರಂತೆ ಶ್ರೀಶೈಲನಾಥ ಶಿವಮೂರ್ತಿ ಸಾಕಿನ ತೋಳನೂರು ಗ್ರಾಮದವರು ಅವರು ಹೋದ್ರು 51 ರೂಪಾಯಿ. ಎಷ್ಟ ನಾಮಕರಣ ಎಷ್ಟ ಕೈಲಾಸ ಕೊಂಟಾರ ಎಲ್ಲಾರು ಯಾರು ನೋಡಲಿಲ್ಲ ಹೊತ್ತ ಹೊರಡುತ್ತಾನ ಮುಂಜಾನೆ ಭೃಂಗಿ ಎಂಬು ಜಂಗಮ ಅವರ ಮನೆಗೆ ಬಂದಾರ ನಿತ್ಯ ಅವರ ಮನೆಗೆ ಜಂಗಮರ ಬರ್ತದ ಬೇಗು ಬೆಳಗಾನ ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗತನಕಾರೆ ಆಶನಿಗೆ ಅನಿಸಿಕೊಂಡು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳ ಸಿದ್ಧರಾಮನ ಪುರಾಣ ಕೂಶಿನ ಮುಖ ನೋಡಿ ಜಂಗಮ ಹರುಷದಿಂದ ಕುಣದಾಡಿಯ ಕೂಗಿ ಕೂಗಿ ಎಬಸತ್ತಿದ್ದ ಮನೆಗಿದ ಮಂದಿಗೆ ಸಪ್ಪಳ ಕೇಳಿ ಅಚ್ಚರಾತ ಸುಗಲಾದೇವಿಗೆ ಮೈ ಹಗರಾಗು ಕಾರಣನ ಅಂತಳ ಗಾಬರಿಯಾಗಿ ಅಷ್ಟು ನೋಡಿ ಖುಷಿನ ನೋಡಿ ನಾಮಕರಣ ಕೊಂಡಾಡಿ ನಾಮಕರಣ ಬಂತ ಅವರ ಬಾಯಿಗೆ ಬಹಳ ಆನಂದ ಆತ ಅವರ ತಾಯಿ ತಂದೆಗೆ ಬಹಳ ಆನಂದ ಆತ ಅವರ ತಾಯಿ ತಂದೆಗೆ ಬಡವರ ಮನೆಗೆ ಬಾಗೆ ತಾನಾಗಿ ಇಳದ ಬಂದಂತೆ ಹಿಡಿಸಲಾರ್ದಷ್ಟ ಆನಂದಾತ ಅವರ ತಂದೆಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಸಂಧಿ ಸಂಧಿಗೆ ಬಂಡಿ ಹೀರಿ ಸಕ್ಕರೆ ಹಚ್ಚಿ ಬಂದ್ರು ಬಂದ ಮಂದಿಗೆ ವಿಷಾಡು ನಾಮಕರಣ ಏನ್ ಮಾಡ್ತಾರ ಮಾಸ್ತರ ಅಂತ ನಾಮಕರಣ ಕೊಂಡಾಡಿ ಆ ಪರಮಾತ್ಮ ನಮಗ ಇಂಥ ಆಶೀರ್ವಾದ ಮಾಡ್ಯಾನಂದ ಬಳಿಕ ಆ ಪರಮಾತ್ಮನ ಹೆಸರು ನಾವು ಎಂದೆಂದೂ ಮರಿಬಾರದು. ಹೌದು, ಅಂತ ಪರಮಾತ್ಮ ನಾವು 70 ವರ್ಷದವ್ರು ಆದರೂ ಸಹಿತ ನಮಗೆ 40 ವರ್ಷದವ್ರು ಆಗುವಂಗ ಮಾಡಿ ಇಂಥದ್ದು ಒಂದು ಕುಸನ ಕೊಟ್ಟಾನಂದ್ರೆ ಆ ಪರಮಾತ್ಮನ ನಾವು ಎಂದೂ ಮರಿಬಾರದು ಅಂತ ಹೇಳ್ತಾರೆ. ಹೌದು, ವಿಷಾಣ ಮಾಡುವಂತ ಪದ ಸಿದ್ಧರಾಮ ವಿಷಕುಲವಾದ್ರ ಮರಿಬಾರ್ದು ನಾವು ಎಂದಿಗೆ ಹೋಗೋ ಕಾಲಕ್ಕೆ ನಮ್ಮ ಕೈಯಾಗ ಕೊಟ್ಟನ ಹಣ್ಣಿನ ಬೆಂದಿಗೆ ಎಳಿ ಬಾಳೆ ಸುಳಿವಂತ ಕೆರೆಯೋಳು ಸಿದ್ಧರಾಮ ದಿನ ದಿನಕ ಬೆಳೀತಿದ್ದ ಈ ಪರಿಯಾಗಿ ಮೊದಲ ಆಕಳ ಹೊಡ್ಕೋದ ಮೊದಲವಾದ ಮೊದಲ ಸುರುವಿಗೆ ಏನ್ ಮಾಡಿದ ಪರಮಾತ್ಮ ಏನ್ ಮಾಡ್ತಾನು? ಓಂ ಎಂಬು ಶಬ್ದ ಬದ್ದ ಆತನ ಬಾಯಿಗೆ, ಅವನ ಬಾಯಿಗೆ ಓಂ ಎಂಬು ಶಬ್ದ ಬತ್ತು. 6 ವರ್ಷ ತನಕ ಹುಡುಗ ಯಾರ ಜೋಡ ಮಾತಾಡಲಿಲ್ಲ. ಮೊದಲ ಆಕಳ ಹೊಡ್ಕೊಂಡು ಬದುಕವಾದ ಮೊದಲ ಸುರುವಿಗೆ ಎಂದು ಕಂಡಿನಂತ ಮುಕ್ತಿ ಗೋಡು ಅಂತನ ಗುರುವಿಗೆ
ಸಿದ್ದರಾಮ ಎಳಿ ಬಾಳೆ ಸುಳಿಯುವಂತ ಸಿದ್ದರಾಮ ಏನ್ ಮಾಡ್ರು ದಿನ 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 ಈ ಪರಾಗಿ ಬೆಳ್ಯಾಕತ್ತಿ ಬಿಟ್ಟ. ಅವಾಗ ಏನ್ ಮಾಡ್ತಾನು ಏನ್ ಮಾಡ್ರು ಮೊದಲ ಯಾರ ಜೋಡಿ ಮಾತಾಡಲಿಲ್ಲ, ಓಮಮ್ಮು ಶಬ್ದ ಬತ್ತವನ ಬಾಯಿ. ಹೌದು 6 ವರ್ಷ ತನಕ ಹುಡುಗ ಯಾರು ಕೂಡ 6 ವರ್ಷ ದೊಡ್ಡವಾಗ್ಯಾನ ಕರೆ ಸಿದ್ದರಾಮ ಯಾರು ಕೂಡ ಯಾರ ಜೋಡಿನೂ ಮಾತಾಡಲಿಲ್ಲ. ಯಾಕ ಯಾಕಂದ್ರ ಅಂತಲ್ಲಿ ಪರಮಾತ್ಮ ಅನ್ನುವಂಥದ್ದು ನೇಮ ನಿಷ್ಠೆಯಿಂದ ನಾವು ಭಕ್ತಿ ಇಟ್ಟು ದುಡ್ಕೋತಿದ್ದ. ಸ್ವತಃ ಪರಮಾತ್ಮನ ಜೋಡಿನ ನಾ ಮೊದಲು ಮಾತಾಡಬೇಕು ಅನ್ಕಾತನ ನಾ ಯಾರೋ ಜೋಡಿ ಮಾತಾಡಬಾರ್ದತ್ತ ತಿಳ್ಕೊಂಡು ಏನ್ ಮಾಡಿದ 6 ವರ್ಷ ಆಗೋತನ ಅವಾಗ ಬಾಯಿ ಇದ್ರು ಮಾತಾಡಕ ಬರ್ತಿದ್ರು ಸಹಿತ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿ ಮೊದಲು ಅವನ ನೋಡಿ ಅವನು ಮಾತಾಡ್ಸಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರು 6 ವರ್ಷ ಆದ್ರೂ ಸಹಿತ ಯಾರ ಜೋಡಿನೂ ಮಾತಾಡಲಿಲ್ಲ. ಆಕಳು ಹೊಡ್ಕೊಂಡು ಹೋದ್ ಹೊಲಕ್ಕ ಯಾರ ಜೋಡನು ಮಾತಾಡಲಿಲ್ಲ. ಇನ್ನು ನಾ ಏನ ಕೃತಗಳನ್ನ ಮಾಡ್ಬೇಕಂತ ತಿಳ್ಕೊಂಡು ಮೊದಲ ಸುರುವಿಗೆ ಏನು ಮಾಡ್ತಾನೋ, ಮೊದಲನೇ ಸುರುವಿಗೆ ಏನು ಮಾಡ್ತಾಳಂದ್ರ ಆಕಳ ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾನ. ಯಾಕಂದ್ರೆ ನಾ ಇನ್ನ ಆಕಳಾರ ಕಾಯ್ಬೇಕು, ನಾ ಏನು ಮಾಡ್ಲಿ ನಾಮಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡ್ಕೊತ ಪರಮಾತ್ಮನ ಚಿತ್ತಿದ್ರ ಅವ್ ನನಗೆ ಅಲ್ಲೇ ಭೇಟಿ ಹಾಕನತ್ತ ತಿಳ್ಕೊಂಡು ಏನ್ ಮಾಡು ಆಕಳ ಹೊಡ್ಕೊಂಡು ಹೊಲಕ್ಕೆ ಹೋದ ಮಾಸ್ತರ್. ಹೊಲಕ್ಕೆ ಹೋಗಿ ಆಕಳುಗಳು ಏನು ಮಾಡ್ತಾಳು, ದನ ಹೋದ ಅಲ್ಲೇ ಹೊಲದಾಗ ಬಿಟ್ಟು ಹೊಲದ ಸೀಮ್ಯಾಗ ಕೂತು ಹೊಲ ಎಲ್ಲ ತಿರುಗಾಡಕೋತ ಹೊಲದ ಸೀಮೆಗೆ ಬಂದ ನಿಂತು. ಹೊಲದ ಸೀಮ್ಯಾಗ ಬಂದ ನಿತ್ತಾಗ ಏನಾತ್ರಿ ಮಾಸ್ತರ, ಹೊಲದ ಸೀಮ್ಯಾಗ ಬಂದ ಅಲ್ಲಿ ಸಿದ್ದರಾಮ ನಿತ್ತಾಗ ಅವನ ಕಣ್ಣಿಗೆ ಏನು ಕಾಣಿಸ್ತು, ಒಂದು ಅಷ್ಟು ಲಿಂಗ ಕಾಣಿಸ್ತ ಮಾಸ್ತರ ಅವಂಗ. ಯಾರಿಗೆ? ಸಿದ್ದರಾಮ. ಯಾಕಂದ್ರೆ ದಿನನಿತ್ಯ ಹೋಗ್ತಿದ್ದ, ಆಕಳು ಹೋದ ಹೊಲದಾಗ ಬಿಡ್ತಿದ್ದ, ಅಡ್ಡಾಡಕೋತ ತಿರುಗುತ್ತಿದ್ದ, ದಿನ ಹಿಂಗ ಕೃತಗಳನ್ನ ಮಾಡ್ತಿದ್ದ. ಒಂದಾನೊಂದು ಟೈಮದಾಗ ದಿನ ಹೆಂಗ ಹೋಗ್ತದ ನೋಡ, ಹಂಗ ಅನ್ನ ಮೊಸರ ಬುತ್ತಿ ಕಟ್ಟಿಸ್ಕೊಂಡು ಏನು ಮಾಡ್ತಿದ್ದ, ಹೊಲಕ್ಕೆ ಹೋಗ್ತಿದ್ದ. ಹೊಲಕ್ಕೆ ಹೋದ ಟೈಮದಾಗ ಒಂದಾನೊಂದು ದಿನ ಏನಾತು, ಹೊಲದ ಸೀಮ್ಯಾಗ ಹೋಗ್ಬೇಕಂತ ಕುಂಡಬೇಕಂತೇಳಿ ಅಲ್ಲಿ ಕೂತ ಅವಾಗ ಒಂದು ಅಷ್ಟಲಿಂಗ ದೃಷ್ಟಿ ಬಿತ್ತ ಅವಾಗ. ದೃಷ್ಟಿ ಬಿದ್ದಾಗ ಅವಾಗ ಏನು ಮಾಡಿದ, ನನ್ನ ಭಗವಂತ ನನಗೆ ಇಲ್ಲಿ ಶಕ್ಕು ನೋಡತ್ತ ತಿಳ್ಕೊಂಡ ಆ ಲಿಂಗ ಸ್ಮರಣೆ ಮಾಡಕ್ ಹತ್ತಿ ಬಿಡ್ತಾನ. ಯಾಕಂದ್ರೆ ಅಲ್ಲೇ ಇದ್ದಂತ ಹೂವ ಪತ್ರಿ ಎಲ್ಲ ತಗೊಂಡು ಬಂದ ಆ ಲಿಂಗದ ಪೂಜೆ ಮಾಡಾಕ ಹತ್ತಾನು. ಅವಾಗ ಏನು ಮಾಡ್ತಾನ, ಸಣ್ಣ ಹುಡುಗ ಸಿದ್ದರಾಮ 6 ವರ್ಷದವ. ಏನ್ ಮಾಡ್ತಾರ? ಯಾಕಂದ್ರೆ ಸಿದ್ದರಾಮ 6 ವರ್ಷದವ ಇದ್ದ ಕರಿ ಅವಾಗ ಭಕ್ತಿ ಅನ್ನುವಂಥದ್ದು ಎತ್ತು ನೋಡು ಮನುಷ್ಯನ್ಯಾಗ. ಯಾಕಂದ್ರ ಅಂತ ಹುಡುಗ ಏನ್ ಮಾಡ್ತಾನ, ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ ಅನ್ನ ಮೊಸರ ಅದ ದೇವಿಗೆ ನೆವಾದಿ ಮಾಡ್ತಾನು. ಅದನ್ನ ನೆವಾದಿ ಹಿಡಿದ ಅದನ್ನ ಬುತ್ತಿ ಏನು ಮಾಡ್ತಾನು, ಅದೇ ಬುತ್ತಿ ಊಟ ಮಾಡವ 6 ತಾಸಿಗೆ. ಯಾಕಂದ್ರ ಮೊದಲು ತಂದ ಪರಮಾತ್ಮನ ಸೇವೆ ಮಾಡವ. ಮನ್ಯಾಗ ಏನ ಕಟ್ಟಿ ಕೊಟ್ಟಂತ ಬುತ್ತಿ ತೆಗೆದ ಅದ ದೇವರಿಗೆ ನೆವಾದಿ ಮಾಡ್ತಿದ್ದ. ಮೊದಲು ದೇವರ ಸೇವೆ ತದನಂತರ ಉಳಿತಂದ್ರ ನನಗ ಆತ ಹೇಳ್ತಿದ್ದವ್. 6 ವರ್ಷದವ ಇದ್ದ ಕರೆ ಅವಾಗ ಏನ್ ಮಾಡ್ತಾನ ಮುಂದ, ಅದ ದೇವರಿಗೆ ನೆವಾದಿ ಹಿಡ್ದ. ಮನ್ಯಾಗ ಕಟ್ಟಿದ ಬುತ್ತಿ ತೆಗದ ಅದ ದೇವರಿಗೆ ನೆವಾದಿ ಮಾಡಿ ಅದ ಬುತ್ತಿ ಊಟ ಮಾಡವ 6 ತಾಸಿಗೆ. ಅಂತ ಮನಸ್ಸ ನೋಡಿ 6 ವರ್ಷದ ಸಣ್ಣ ಖುಷಿಗೆ. ಎಂತ ಮನಸ್ಸ ನೋಡ್ರಿ 6 ವರ್ಷದ ಸಣ್ಣ ಶಿಶುವಿಗೆ. ಮಲ್ಲಿಕಾರ್ಜುನ ಬಾವ ಬಂದಾನ ಕೇಳ್ರಿ ಅವ್ರ ಹೊಲಕ, ಕೇಳ್ರಿ ಅವ್ರ ಹೊಲಕ. ಮಡದಿನ ಕರ್ಕೊಂಡು ಬಂದ ಆ ಕ್ಷಣಕ. ಸಿದ್ದರಾಮ್ಗ ಹುಟ್ಟಿತು ಅರವ ಇವೆ ನನ್ನ ಗುರುವ, ಮುಗಲ ನಿತ್ತ ಕರವ ಬಿದ್ದಾನ ಪಾದಕ. ಎಂದು ಕಂಡಿನಂತನ ಮುಕ್ತಿ ಕೂಡ ಅಂದಾನ. ಬಂದಿರಿ ಸ್ವಾಮಿ, ಏನ್ ಹೇಳ್ತಾನೆ ಸಿದ್ದರಾಮೇಶ್ವರ? ಅಲ್ಲಿ ಸಿದ್ದರಾಮೇಶ್ವರ ಏನಂತ ಹೇಳ್ತಾನು, 3 ಬಂದಿರಿ ಸ್ವಾಮಿ, ದೂರದಿಂದ ಬಂದರಿ ಸ್ವಾಮಿ, ಹಸ್ದಾರ್ಯನ ಹೇಳ್ರಿ, ನಿಮಗ ಕಬ್ಬ ತಾನೇ ತರತನ ತಿನ್ನಾಕ ಅಂತ ಹೇಳ್ತಾನ. ಏನ್ ಹೇಳ್ತಾನ ಸಣ್ಣ ಹುಡುಗ ಸಿದ್ದರಾಮ? ಏನ್ ಹೇಳ್ತಾರ? ಎಂತ ಭಕ್ತಿ ಇವನ ತ್ಯಾಕಾಯ್ತ ಅಂತ ತಿಳ್ಕೊಂಡು ಏನ್ ಮಾಡ್ತಾನು, ಸಾಕ್ಷಾತ್ ಮಲ್ಲಿಕಾರ್ಜುನ್ ಇವನು ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಏನ್ ಮಾಡ್ಯಾರು,
ನೋಡ ಈ ಸಿದ್ದರಾಮೇಶ್ವರನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಅಲ್ಲಿ ಆ ಮ್ಯಾಲಿನ ಗುಡಿಯಾಗ ಕೂತ ನೋಡ ಆ ಮಲ್ಲಿಕಾರ್ಜುನ ಬಂದತ್. ಹೌದು, ಏನ ನೋಡಾಕ ಸಿದ್ದರಾಮೇಶ್ವರನ ಸಣ್ಣ ಹುಡುಗ ಸಿದ್ದರಾಮ ಇಟ್ಟ ಬುದ್ಧಿ ಶಕ್ತಿಶಾಲಿ ಅದ. ನೀವ ಇವನ ಭಕ್ತಿ ಎಂತಾದತ್ತ ಅಂದ್ರೆ ಇನ್ನ ಇವನು ಪೂರ್ಣವಾಗಿ ನೋಡ್ಬೇಕು ಇವನ ಭಕ್ತಿ ಅಂತ ತಿಳ್ಕೊಂಡ್ ಮಲ್ಲಿಕಾರ್ಜುನ ಬಂದತ್ ಮಡದಿನ ಕರ್ಕೊಂಡ್ ಬರೋಟಿಗೆ ಸೇವಾ ಮಾಡಬೇಕಂತ ಪರಮಾತ್ಮ ಮಡದಿನ ಕರ್ಕೊಂಡ್ ಬಂದ ಅಲ್ಲಿ ನಿಲ್ಲುಗುಟ್ಟಿಗೆ ಹೊಲದ ಸೀಮೆಯಾಗ ನಿಲ್ಲುಗುಟ್ಟಿಗೆ ಅವಾಗ ಸಿದ್ದರಾಮಗೆ ಹೋಗಿ ನಿತ್ತ ನೋಡ್ತಾನ ಅವ್ರನ್ನಿಬ್ರು. ಹೌದು, ನೆತ್ತ ನೋಡಿದಾಗ ಅವಾಗ ಒಂದು ಅರಿವು ಮೂಡಿತಾವ ಸಿದ್ದರಾಮಗೆ ಏನಂತೇಳಿ ಹೇಳಿ. ಹೌದು, ನಾ ಗುರು ಏನು ಹುಡುಕಾಡ್ತೀನಿ ನೋಡು, ಅಂತ ಗುರು ಇವತ್ತು ನನ್ನ ಮುಕ್ತಿ ಕೊಡಾಕ ಬಂದಾನಂತ ತಿಳ್ಕೊಂಡ ಇವೇನ್ ನನ್ನ ಗುರು ಇವತ್ತು ಬಂದಾನಪ್ಪ ಅಂದಿನ ಹಿಡ್ಕೊಂಡು ಇವತ್ತು ಬಂದೆ ಪರಮಾತ್ಮ ಅಂತ ತಿಳ್ಕೊಂಡ ನನ್ನ ಗುರು ಬಂದಾನಂತ ತಿಳ್ಕೊಂಡು ಹೋಗಿ ಪಾದಕ ಬೀಳ್ತಾನ. ಹೌದು, ಸಣ್ಣ ಹುಡುಗ ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಪಾದಕ ಬಿದ್ದು ಕೇಳ್ತಾನು, ಏನಂತ ಸ್ವಾಮಿ ನನಗೆ ಪೂರ್ಣ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾನ ಮಲ್ಲಿಕಾರ್ಜುನ್. ಹೌದು, ಕೇಳಿದಾಗ ಅವಾಗ ಸಿದ್ದರಾಮ ಏನಂತಾನು, ಬಹಳ ದೂರದಿಂದ ಬಂದಂಗ ಕಾಣ್ತೀರಿ, ಹಸದ್ರೇನು ಹೇಳ್ರಿ ಮಾಡುತ್ತೀನಿ ನಿಮ್ಮ ಸೇವಾ, ನೀವು ಏನು ಹೇಳ್ತಾನ ಅದನ್ನ ತಂದು ಕೊಡ್ತೀನೋ ಕಬ್ಬ ತನಿ ಸುಲಗಾಯಿ ತಂದು ಕೊಡ್ತೀನಿ ನಿಮ್ಗೆ ತಿನ್ನಾಕ ಆತ ಕೇಳ್ತಾನ. ಹೌದು, ಅವ ತಂದಾಗ ಮಲ್ಲಿಕಾರ್ಜುನ ಹೌದು ನಾವು ದೂರದಿಂದ ಬಂದಿದ್ವಿ ಅಂತ ಹೇಳ್ತಾನ. ಹೌದು, ಆದ್ರೆ ಅವಾಗ ಏನು ಬೇಕಾಗಿತ್ತು, ಮಲ್ಲಿಕಾರ್ಜುನ ದೂರದಿಂದ ನಾವು ಬಂದದಿಪ್ಪ ನಮಗೆ ಬಹಳ ಹೊಟ್ಟೆ ಹಸದೈತೆ ಅಂತ ಹೇಳಿದ. ಅವಾಗ ಸಣ್ಣ ಹುಡುಗ ಸಿದ್ದರಾಮೇಶ್ವರ ಏನ್ ಮಾಡ್ತಾನು, ಹೊಲ ಎಲ್ಲ ತಿರುಗಾಡ್ಕೊತ ಹೋಗಿ ಕಬ್ಬ ತಂದ ಸುಲಗಾಯಿ ತಂದ, ಹೌದು, ಸೀಟ್ನಿ ತಂದ ಮಾರ್ಯ ಮುಂದೆ ಇಡ್ತಾನ ಮಲ್ಲಿಕಾರ್ಜುನ ಮಾರ್ಯ ಮುಂದೆ. ಹೌದು, ಬಾಳ ಹಸದಂಗ ಕಾಣ್ತೀರಿಪ್ಪ ಪರಮಾತ್ಮ, ಇದನ್ನ ನೀವು ಸೇವನೆ ಮಾಡ್ರಿ, ಬಾಳ ಹಸದಂಗ ಕಾಣ್ತೀರಿ ಅಂತೇಳಿ ಮಾರ್ಯ ಮುಂದೆ ತಂದು ಇಟ್ಟಾನ. ಹೌದು, ಇಟ್ಟಾಗ ಅವಾಗ ಮಲ್ಲಿಕಾರ್ಜುನ ಏನ್ ಮಾಡ್ಯಾನು, ಮಲ್ಲಿಕಾರ್ಜುನ ಏನ್ ಮಾಡ್ಯಾನು, ಶಿಷ್ಯ ತಂದ ಕೊಟ್ಟಾನಂದ ಬೆಳಕ ಏನ್ ಮಾಡ್ತಾರ, ಇದನ್ನ ನಾ ನೋಡಬೇಕಂತ ತಿಳ್ಕೊಂಡ್ ಮಡದಿನ ಕರ್ಕೊಂಡ್ ಮಲ್ಲಯ್ಯನ ಅವ್ರು ಎಲ್ಲಾ ತಿಂದಾರ. ಹೌದು, ಎಲ್ಲಾ ತಿಂದಾರ ಕರೆ ಅವಾಗ ಏನ್ ಬೇಕಾಗಿತ್ತು, ಕೇವಲ ಶಿಷ್ಯ ಬಂದ ಪದಾರ್ಥ ಬಹಳ ಸವಿ ಐತಿದ್, ಎಂತ ಸವಿನ ಎಂದೂ ನೋಡಿಲ್ಲ ಅಂತ ಹೇಳ್ತಾನ ಮಲ್ಲಿಕಾರ್ಜುನ್. ಹೌದು, ಯಾಕಂದ್ರೆ ಇನ್ಕತನ ನಾ ಎಲ್ಲಾ ಸೇವನೆ ಮಾಡೇನಿ ಕರೆ ಭಕ್ತರದ ಎಂತ ಭಕ್ತ ಕೊಟ್ಟಂತ ಸೇವನೆನ ಯಾವಾಗೂ ಮಾಡಿಲ್ಲ. ಈ ಭಕ್ತಿನ ಬಾಳ 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 ದೊಡ್ಡದೈತಿ ಅಂತ ಹೇಳ್ತಾನ ಮಲ್ಲಿಕಾರ್ಜುನ್. ಹೌದು, ಅವಾಗ ಅವ ಏನ್ ಮಾಡ್ತಾನ ಮಲ್ಲಿಕಾರ್ಜುನ, ಅವ ಎದಕ್ಕೆ ಬಂದಿದ್ರಿ ಮಾಸ್ತರ, ಅವಾಗ ಈ ಕಬ್ಬ ಸುಲಗಾಯಿ ಶೀತನೆ ತಂದು ಏನು ಇಟ್ಟಾನ ನೋಡು, ಇದು ಬ್ಯಾಡಾಗಿತ್ತು ಮಲ್ಲಿಕಾರ್ಜುನಗ. ಹೌದು, ಏನು ಬೇಕಾಗಿತ್ತು, ಇವು ದಿನನಿತ್ಯ ಮನೆಯಿಂದ ಏನು ಕಟ್ಕೊಂಡು ಬರ್ತಿದ್ ನೋಡು ಬುತ್ತಿ, ಅನ್ನ ಮೊಸರ ದಿನನಿತ್ಯ ಏನು ನನಗ ನೀ ಮಾಡ್ತಿದ್ಲ ನೀವು ಅದೇ ಅದು ನನಗೆ ಬೇಕಾಗೈತೆ ಅಂತ ತಿಳ್ಕೊಂಡ ಅದು ನೀವೇನ ತರ್ತಾನೋ ಇಲ್ಲೋ ಏನು ತರುವಂಗ ಇವೇನ ಕಾಣುವಲ್ಲ, ಅದು ನನಗೆ ಅನ್ನ ಮೊಸರ ಬೇಕಾಗೈತಿ ಇವೇನ ತರುವಂಗ ಕಾಣಂಗಿಲ್ಲ, ಇದ್ರ ಮೇಲೆ ಮುಗಿಸ್ತಾನ ಬಾ ಅಂತ ತಿಳ್ಕೊಂಡು ಮಲ್ಲಯ್ಯ ಒಂದು ಆಟ ಹೂಡಿದ. ಏನ್ ಮಾಡ್ತಾನೋ, ಕಬ್ಬ ತನಿ ಸುಲಗಾಯಿ ತಂದು ತಿಂದ ಮೇಲೆ ಏನ್ ಮಾಡ್ತಾನೋ, ಸಿದ್ದರಾಮ ತಕ್ಷಣ ನೀರು ತಂದು ಕೊಟ್ಟ, ನೀರು ಕುಡಿದು ಗುಟ್ಟಿಗೆ ಮಲ್ಲಯ್ಯನವ್ರು ಏನ್ ಮಾಡ್ತಾರೋ, ನೀರು ಏನು ಕುಡಿತದ, ನೀರು ಕುಡಿತನ ಮಲ್ಲಯ್ಯನವ್ರು ನೆಲಕ್ಕೆ ಬಿದ್ದು ಬಿಟ್ಟಾರ. ಹೌದು, ಯಾಕೆ ಯಾಕೆ ನೆಲಕ್ಕೆ ಬಿದ್ದಾರ ಅಂದ್ರೆ ಇವೇನ್ ನನಗೆ ಅನ್ನ ಮೊಸರ ತರುವಂಗ ಕಾಣುವಲ್ಲಿನ. ಹೌದು, ಇವನ ಕೈಲಿ ಹೆಂಗಾರ ಅನ್ನ ಮೊಸರ ತರುವಂಗ ಮಾಡಬೇಕು, ಇವನು ಭಕ್ತಿನ ಪರೀಕ್ಷೆ ಮಾಡೋ ಸಂಬಂಧ ತೆಳಗ ಬಿದ್ದು ಹೊಳ್ಯಾಡಕ್ ಕತ್ತಿ ಬಿಡ್ತಾನ. ಹೌದು, ತೆಳಗ ಬಿದ್ದು ಹೊಳ್ಯಾಡಕತ್ತಾಗ ಅವಾಗ ಏನಾತು, ಸಿದ್ದರಾಮೇಶ್ವರ ಏನ್ ಮಾಡ್ತಾರ, ಸಿದ್ದರಾಮ ಓಡುತ್ತು ಹೋಗ್ಕಾನ ಅವನ ತೇಕ್. ಹೌದು, ಯಾರ ತೇಕ, ಮಲ್ಲಯ್ಯನ ತೇಕ್ ಹೋಗ್ಕಾನು. ಹೌದು, ಅವಾಗ ಸಿದ್ದರಾಮ ಕೇಳ್ತಾನ, ಯಾಕ್ರಿ ಮಲ್ಲಯ್ಯ ನಿಮ್ಗೆ ಏನ್ ಬೇಕಾಗೈತಿ, ಹೌದು, ಏನಾಗತೈತಿ ಹಿಂಗ್ಯಾಕ ಬಿದ್ದು ಹೊಳ್ಯಾಡತ್ತರಿ ಅಂತ ಕೇಳ್ತಾನು. ಹೌದು, ಅವಾಗ ಮಲ್ಲಯ್ಯನವ್ರು ಹೇಳ್ತಾರ ಸಿದ್ದರಾಮಗ, ಏನ ಹೇಳಲಿ ಸಿದ್ದರಾಮ ಹೇಳಲಾರೇನು, ಹೌದು, ಹೊಟ್ಯಾಗ ಉರುಪಿ ಬಿಟ್ಟೈತಿಪ್ಪ ಬೆಂಕಿ ಬಿದ್ರ ನಾ ತಾಳಲಾರೇನು ಸಿದ್ದರಾಮ ಅಂತ ಹೇಳ್ತಾ. ಏನ್ ಬೇಕ್ರಿ ನಿಮಗ, ಹೊಟ್ಯಾಗ ಉರುಪಿ ಬಿಟ್ಟೈತಿ ನನಗ ಬೆಂಕಿ ಬಿದ್ರ ನಾ ತಾಳಲಾರೇನು ಅಂತ ಹೇಳ್ತಾನ. ಹೌದು, ಅರ್ಧ ತಾಸಿನೊಳಗ ನೀನು ಅನ್ನ ಮೊಸರ ತಂದ ಕ್ವಾಟ್ರ ಆತ್ಮ ಸಂತೋಷದಿಂದ ನಾನು ಉಂಡ ಎಳವೇನು, ನೀನು ತರದಿಂದ ಇಲ್ಲೇ ನಾನು ಪ್ರಾಣ ಬಿಡವೇನು. ನೀವು ತರದಿದ್ರ ಇಲ್ಲೇ ನಾನು ಪ್ರಾಣ ಬಿಡವೇನು.
ಕೇಳಿ ಸಿದ್ದರಾಮ ಓಡುತ್ತ ಮನೆಗೆ ಹೋದ. ಏ ಅನ್ನ ಮೊಸರ ಕಟ್ಟಂತವರ ತಾಯಿಗೆ ಹೇಳ್ಯಾನು, ಬುತ್ತಿ ಕಟ್ಟಿಸಿಕೊಂಡ ತಿರುಗಿ ಅವ ಹೊಲಕ ಬಂದಾನು. ಹೊಲಕ ಬರೋದ್ರ ಒಳಗ ಮಲ್ಲಯ್ಯನವರು ಮಾಯವಾದಾರು. ಏ ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ತಿರುಗಾಡಿ, ಏ ಸಣ್ಣ ಹುಡುಗ ಕಣ್ಣ ತುಂಬ ನೀರ ತಂದಾನು. ಮಗನ ಮಗನ ಎಂದು ಜಂಗಮ ನನ್ನ ಪ್ರಾಣ ಕೊಂದಾನು. ಮಗನ ಮಗನ ಎಂದು ಜಂಗಮ ನನ್ನ ಪ್ರಾಣ ಕೊಂದಾನು. ಏ ಮೊದಲ ಕೊತ್ತ ಜಾಗ ನೋಡಿ ಹೊಲ ಎಲ್ಲ ತಿರುಗಾಡಿ. ಏನು ಮಾಡ್ತಾನೆ ಸಿದ್ದರಾಮ? ಏನ್ ಮಾಡ್ರು? ಓಡುತ್ತ ಇವಾಗ ಮಲ್ಲಿಕಾರ್ಜುನ ನನಗೆ ಅನ್ನ ಮೊಸರ ಕಟ್ಕೊಂಡು ಬರುತ್ತಾನ. ನೀ ಅನ್ನ ಮೊಸರ ಕಟ್ಕೊಂಡು ಬಂದೆ ಅಂದ್ರೆ ನನ್ನ ಪ್ರಾಣ ಉಳಿತೈತೋ ಸಿದ್ದರಾಮ. ಇರ್ಲಿಕ್ಕಂದ್ರೆ ಇವತ್ತು ನನ್ನ ಪ್ರಾಣ ಇಲ್ಲೇ ಹೊಕ್ಕತಿ ಅಂತ ಹೇಳ್ತಾನೆ. ಅವಾಗ ಹೇಳಿದಾಗ ಸಿದ್ದರಾಮ ಏನು ಮಾಡ್ಯಾನ? ಯಪ್ಪ ಪರಮಾತ್ಮ, ಅನ್ನ ಮೊಸರ ತರ್ಲಿಕ್ಕ ನಿನ್ನ ಪ್ರಾಣ ಹೋದ್ರೆ ನಾ ಹಂಗ ಮಾಡ್ಲು ಪರಮಾತ್ಮ, ಬೇಕಾದ್ರೆ ನಿನಗೆ ನನ್ನ ಜೀವ ಬೇಕಾರೆ ಕೊಡ್ತಾನ ಅಂತ ಹೇಳ್ತಾನೆ ಸಿದ್ದರಾಮ. ನಿನ್ನ ಸಲುವಾಗಿ ನನ್ನ ಪ್ರಾಣ ಕೊಡ್ತಾನ, ಕರೆ ನಿನ್ನ ಪ್ರಾಣ ಬಿಡಬೇಡ ಭಗವಂತ, ಈ ಚಲನವಲನಿ ಹಂಗಾಗೋದು ಆತ ಕೇಳ್ತಾನೆ. ಅವಾಗ ಏನಂತ ಹೇಳ್ತಾನ ಸಿದ್ದರಾಮ? ಅನ್ನ ಮೊಸರ ಕಟ್ಟಿಸಿಕೊಂಡು ಬರ್ಬೇಕಂತೇಳಿ ಓಡುತ್ತ ಮನೆಗೆ ಹೋಗ್ತಾನು. ಮನೆಗೆ ಹೋಗಿ ತಾಯಿಗೆ ಹೇಳ್ತಾನ. ತಾಯಿ ಕೇಳ್ತಾಳೆ ಸಿದ್ದರಾಮನ್ ಏನಂತ? ಯಾಕೋ ತಮ್ಮ ಇಟ್ಟು ಲಗುಟ್ಟು ಬಂದಿ, ಇಟ್ಟು ಜಲ್ದಿ ಬಂದಿ, ಆಕಳುಗಳು ಎಲ್ಲಿದಾವು ದನಗಳು ಎಲ್ಲಿದಾವು ಅಂತ ಕೇಳ್ತಾಳ ತಾಯಿ. ಕೇಳಿದಾಗ ಅವಾಗ ಸಿದ್ದರಾಮ ಹೇಳ್ತಾನು, ಏನಿಲ್ಲ ತಾಯಿ, ದನಗಳು ಎಲ್ಲಿ ಹೋಗಿಲ್ಲ, ಏನೂ ಮಾಡಿಲ್ಲ, ಅಲ್ಲೇ ಹೊಲದಾಗ ಮೇಯಾಕ ಬಿಟ್ಟನಿ. ಆದ್ರೆ ನನಗೆ ಮತ್ತೆ ಹೊಳೆ ಹಸುವಾಗ್ಯಾವ, ನನಗೆ ಅನ್ನ ಮೊಸರ ಬೇಕಾಗೈತಿ ಅಂತ ಕೇಳ್ತಾನೆ. ಯಾಕಂದ್ರ ಜಂಗಮ ಬಂದಾನು, ಅವಾಗ ಬೇಕಾಗೈತಿ ಅಂತ ಹೇಳಿಲ್ಲ ಅವ. ಸ್ವತಃ ನನಗ ಬೇಕಾಗೈತಿ, ಮತ್ತೆ ನನಗೆ ಹಸುವಾಗ್ಯಾವ, ಅದರ ಸಂಬಂಧ ನಾ ಬಂದಾನೆ, ಅನ್ನ ಮೊಸರ ನನಗೆ ಕಟ್ಟಿ ಕೊಡನಿಲ್ಲ ಗುಟ್ಟ ಅಂತ ಹೇಳ್ತಾನು. ಒಟ್ಟ ಲೇಟ್ ಮಾಡಕ್ ಹೋಗಬೇಡ ಅವ್ವ, ಈಗ ಸದ್ದ ಕಟ್ಟಿ ಕೊಡತ್ ಹೇಳಿ. ಅವಾಗ ಅವಸರ ಮಾಡಿ ಮಗಗೆ ಹಸುವಾಗೈತೆ ಬಾ ಅಂತ ತಿಳ್ಕೊಂಡ ಅನ್ನ ಮೊಸರ ಕಟ್ಟಿ ಮತ್ತೆ ಅವನ ಕೈಯಾಗ ಕೊಟ್ಟ. ಓಡುತ್ತ ಹೊಲಕ್ಕೆ ಬಂದಾನ. ಹೊಲಕ್ಕೆ ಬಂದ ನೋಡ್ತಾನ ಸಿದ್ದರಾಮ, ನಿತ್ತ ಜಾಗ ನೋಡ್ತಾನು. ನೋಡಿದಾಗ ಸಿದ್ದರಾಮ ನೋಡಿದಾಗ ದಿಂಗಾಗಿ ಬಿಟ್ಟ. ಯಾಕಂದ್ರ ಅವಾಗ ಏನೇನು ಕಾಣ್ಲಿಲ್ಲ ಸಿದ್ದರಾಮ. ಅವಾಗ ಸಣ್ಣ ಹುಡುಗ ಸಿದ್ದರಾಮ ಏನ್ ಮಾಡ್ತಾನು? ಮಗನ ಮಗನ ಅಂತ ಹೇಳ್ಕೋತ, ಮಗ ಮಗ ಅಂತ ಹೇಳ್ಕೋತ ಇನ್ಕತನ ನನ್ನ ಸೇವೆ ಮಾಡ್ಕೊಂಡ. ಈ ಜಂಗಮ ಮಾಯಾಗ್ಯಾನ ಅಂದ್ರ ಇನ್ನು ನಾ ಏನು ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಾನು? ಎಂತ ಪರಮಾತ್ಮ ನನಗೆ ಸಿಕ್ಕಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ತಾರು? ಮೊದಲು ನೋಡಿ ಜಾಗ ಎಲ್ಲ ಹುಡುಕ್ಯಾಡಿ ನೋಡ್ತಾನು, ಪರಮಾತ್ಮ ಸಿಗಲಿಲ್ಲ, ಇವು ನನಗೆ ಸಿಗಂಗಿಲ್ಲ ಬಾ ಅಂತ ತಿಳ್ಕೊಂಡ ಕಣ್ಣು ತುಂಬ ನೀರು ತಂದ. 6 ವರ್ಷದ ಸಿದ್ದರಾಮ ಹುಡುಗ ನೀರು ತಂದ ಅಳ್ಕೋತ ಕುಂಡ್ತಾನ ಅಲ್ಲೇ. ಇನ್ನು ನಾ ಏನು ಮಾಡ್ಲಿ ಅತ್ತ ಕಣ್ಣೀರು